ರೆಕಾರ್ಡೇ ಆಗ್ತಾಯಿಲ್ಲ, ಈಗ ಶುರು ರೆಕಾರ್ಡು. ಆರಾಮ? ಹಾಂ, ಬ್ಲಾಗ್ ಮಾಡ್ತೀನಲ್ಲ. ಯಾವುದು ಚಾನಲ್ ಎಲ್ಲ ಕಳಿಸ್ತೀನಿ. ನಂಬರ್ ಇದು ನಾಗೇಶ್ ಎಂ ಬ್ಲಾಗ್ಸ್ ಅಂತ ಇದೆ. ಬರ್ತೀನಿ, ಸಾಯಂಕಾಲ ಕೊಡ್ತೀನಿ. ಸರಿ, ಆಯಿತು. ಅಯ್ಯೋ 3 ದಿವಸದಿಂದ ಅದೇ ಮನೇಲಿ. 2 ದಿವಸ ಹಿತಕ್ ಬೆಳೆ ಆಯ್ತು, ನೆನೆ ಅವರೆಕಾಯಿ ಸಾರು ಆಯ್ತು, ಮನೇನೂ ಅವರೆಕಾಯಿ ಉಪ್ಪಿಟ್ಟು. ವಾರದ ಫುಲ್ಲು ಅದೇ ಇವಾಗ. ಸಾರಿ, ಮಹಾನಾರಾಯಣ ಉಪನಿಷತ್ತು ನಡೀತಾ ಇದೆ, ಬನ್ನಿ. ಹಾಂ, ಬರ್ತೀನಿ, ಇವತ್ತಿಂದ ಬರ್ತೀನಿ. ರಾಮನಗರಕ್ಕೆ ಹೋಗ್ಬೇಕು. ಸರಿಯಪ್ಪ, ರಾಮನಗರಕ್ಕೆ ಹೋಗ್ಬೇಕು, ಅದಕ್ಕೋಸ್ಕರ. ಓಕೆ, ಬರ್ತೀನಿ. ಹಾಂ, ನಾಗೇಶ್ ಎಂ ಬ್ಲಾಗ್ಸು ನೋಡಿ. ಹಿಂಗೆಲ್ಲ ಸಿಗ್ತಾರೆ ನೋಡಿ, ನಮ್ಮನೆ ಪಕ್ಕದವರು. ಆಯಿತಾ, ಇಂಥವರೆಲ್ಲ ಸಿಗ್ತಾರೆ. ಇವಾಗ ಇಲ್ಲಿಂದ 45 ಕಿಲೋಮೀಟ್ರ. ಓಕೆ, ಸ್ಟಾರ್ಟ್. ಅಮ್ಮ ಭವಾನಿ ಬೇರೆ ಆರಾಮಾಗಿ ಹೋಗಿ ಆರಾಮಾಗಿ ಬರೋದು, ಕೆಲಸಕ್ಕೆ ಹೋಗೋದು. ಇಲ್ಲಿಂದ ಹೋಗ್ಬೇಕನ್ನೋದೇ ಪ್ರಾಬ್ಲಮ್ಮು. ಬೈಕಲ್ಲಿ ರೆಕಾರ್ಡ್ ಆಗ್ತಿದ್ಯಾ ಚೆನ್ನಾಗಿ ಹೀಟಾಗಿ. ನೈಸ್ ಬೆಳಗೊಟ್ಟೋಗ್ತೀನಿ, ಹೋಗ್ಬಿಟ್ಟೋಗ್ತೀನಿ. ಆಯ್ತಾ, ಆಯ್ತು. ಗಾಡಿ ಜಾಗ ಬಿಡು. ಕಸದ ಗಾಡಿಗಳನ್ನ ಓವರ್ಟೇಕ್ ಮಾಡೋದೇ ಕಷ್ಟಪ್ಪ. BMTC ಬಸ್ ಮಾಡ್ಬಿಡ್ಬೋದು, ಈ ಕಸದ ಗಾಡಿಯವ್ರನ್ನ ನಂಬಕ್ಕಾಗಲ್ಲ. ಇಲ್ಲೂ ತೂಕ ಟ್ರಾಫಿಕ್ ಇದೆ, ಆದರೆ ಬರಲೇಬೇಕಲ್ಲ. ಇದೇ ರೂಟಲ್ಲಿ ಬರಬೇಕು. ಆಗ ಒಳಗಿನ ಬಂದರೆ ಪ್ರಾಬ್ಲಮ್ ಜಾಸ್ತಿ. ಟಾಪಿಕ್ ಮಾತಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಏನು ಮಾತಾಡಿದ್ರು ಸೋ ಕಾಲ್ಡ್ ಡಾಕ್ಟರ್ಸ್ ಅವ್ರು ಇದ್ದಾರೆ. ಸುಮ್ಮನೆ ಮಾತಾಡಿದ್ರೆ ಟಾಪಿಕ್ ಬಗ್ಗೆ, ಏನಾರ ಟಾಪಿಕ್ ಬಗ್ಗೆ ಮಾತಾಡಿದ್ರೆ ಲೈಕ್ ಏನಂತೀರ, ಸುಮ್ಮನೆ ಯಾಕೆ ಜನ ಹಾಕೊಂಡಿದ್ದಾರೆ. ನಿಮಗೂ ನನ್ನ ಗಾಡಿ ನೋಡಿ ಎಲ್ಲರಿಗೂ ಸಾಕಾಯ್ತಲ್ಲ. ನನ್ನ ಎಂಟಾರ್ಕ್ ಬಿಟ್ಟು ಇದನ್ನು ಬಂದ್ಬಿಟ್ಟು ಪಲ್ಸರ್ಗೆ ಬಂದಿದ್ದೀನಿ ಅಂದ್ಬಿಟ್ಟು. ನನ್ನ ಒಂದು ಡ್ರೀಮ್ ಇದೆ, ಆಯಿತಾ. ನನ್ನ ಸ್ವಂತ ಗಾಡಿ ಇರಬೇಕು. ಕಾರೋದು ಫ್ಯಾಮಿಲಿ ಆಗೋ ಅದು ಇದಾಗುತ್ತೆ. ನಾನು BMW ತೊಗೋಬೇಕು. GS 12,000 ಬರುತ್ತಲ್ಲ, ಅದು ತೊಗೋಬೇಕು. ನಂಗೆ ಅದು ಆಸೆ. ಅದನ್ನು ಓಡಿಸ್ಬೇಕು ಅಂತ ನಂಗೆ ಆಸೆ. ಅದ್ರಲ್ಲಿ ಟೂರಿಂಗ್ ಮಾಡಬೇಕು ಅಂತ ಆಸೆ. ನೀವುಗಳು ಕೈ ಹಿಡಿದ್ರೆ ಮಾತ್ರ ನನಗೆ, ಆಯಿತಾ. ನೀವು ಸಬ್ಸ್ಕ್ರೈಬ್ ಮಾಡಿ, ನೀವು ನೋಡಿ ಎಲ್ಲ ಮಾಡಿದ್ರೆ ನಂಗೆ ಆದರೆ ನಾನು ತೊಗೋಬೋದಲ್ಲ. ಆಸೆ ಇದೆ, ಆದರೆ ನೀವು ನೋಡಿ, ನಿಮ್ಮ ಇಷ್ಟ. ನನ್ನ ಚಾನಲ್ಲಿ ವರ್ಕ್ ಮಾಡೋದು ಎಲ್ಲ ವರ್ಕ್ ಹೆಂಗಿದೆ ಆದರೆ ಒಂದು ಸ್ವಲ್ಪ ಹಾಕಲ್ಲ, ವೀಡಿಯೋಸ್ ಹಾಕಲ್ಲ, ವರ್ಷಗಟ್ಟಲೆ ಬರೋಲ್ಲ ಅಂತ ನೀವು ಯೋಚನೆ ಮಾಡ್ತೀರಾ. ನೀವು ಅಷ್ಟಿಂದ ಕಂಟಿನ್ಯೂಸ್ ಆಗಿ ಹಾಕೋಣ ಅಂತಿದ್ದೀವಿ. ಎಷ್ಟಾಗುತ್ತೋ ಅಷ್ಟು. ಈಗೊಂದು ಜನವರಿ ಬಿಟ್ಬಿಡಿ. ನಂಗೆ ಇನ್ಫೋಸಿಸ್ದು ತುಂಬ ಡೀಪಾಗಿ ಕೆಲಸ ಮಾಡ್ತಾಯಿದ್ದೀವಿ. ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಾಯಿದ್ದೀವಿ. ಇಂಪಾರ್ಟೆಂಟ್ ಪ್ರಾಜೆಕ್ಟ್ ವರ್ಕ್ ಮಾಡ್ತಾಯಿದ್ದೀವಿ ಇನ್ಫೋಸಿಸಲ್ಲಿ. ಅದು ಮುಗ್ದೋದ್ರೆ ಇನ್ಫೋಸಿಸ್ ನನ್ನ ಆಮೇಲೆ ಯಾರು ಇನ್ನು ಇದಿರಲ್ಲ ನನಗೆ, ಏನಂತೀರ, ಇನ್ಫೋಸಿಸ್ ತಲೆನೋವು ಬಂದರೆ ನನಗೆ ಆಮೇಲೆ ಇದಿರಲ್ಲ. ಕ್ಯಾಮ್ರಾ ಕ್ಯಾರಿ ಮಾಡ್ಬೋದು ಎಲ್ಲ ಕಡೆ, ನಾನು ಎಲ್ಲ ಕಡೆ ಮಾಡ್ಬೋದು ನಾನು, ಆಯಿತಾ. ಅಲ್ಲಿ ಏನು ಗೊತ್ತಾ, ಈ ಮೆಟ್ರೋ ಸ್ಟೇಷನಲ್ಲಿ ಸ್ಕ್ಯಾನರ್ಗಳು ಇಟ್ಟಿರ್ತಾರೋ ಆ ಥರ ಅವ್ರ ಹತ್ರನೂ ಸ್ಕ್ಯಾನರ್ ಇದೆ. ಕ್ಯಾಮ್ರಾ ಅದ್ರಲ್ಲಿ ಸ್ಕ್ಯಾನ್ ಆಗುತ್ತೆ. ಕ್ಯಾಮ್ರಾ ಅಲ್ಲ ಇಲ್ಲ ಒಳಗೆ ನನಗೆ ತಗೊಳಕೊಂಡ್ರೆ ಅಲ್ಲೇ ಕಿತ್ಕೊತಾರೆ. ಅದಕ್ಕೋಸ್ಕರ ನಾನು ತೊಗೊಂಡೋಗ್ತಾ ಇಲ್ಲ.
ನೈಸ್ ರೋಡು ಕೆಳಗೆ ಹೋಗೋ ಮೇಲೆ ಹೋಗೋಕ್ಕೋ ಗೊತ್ತಿಲ್ಲ, ಫ್ಲೈಓವರ್ ಆದ್ಮೇಲೆ ಅಂತೂ ಗೊತ್ತಿಲ್ಲ ಅದನ್ನು. ನೋಡಿ ಈ ಬ್ಯಾನರ್ಗಳು ಹಾಕೋಬೋದು ಅಂತೆಲ್ಲ, ಒಂದು ಬಡವ್ರಿಗೆ ದುಡ್ಡು ಕೊಡ್ಬೋದಲ್ಲ, ಆ ಬ್ಯಾನರ್ ದುಡ್ಡನ್ನ ಕೊಟ್ಟು ಬಡವ್ರು ಇದ್ದಾರೆ, ಎಲ್ಲ ಇದ್ದಾರೆ, ಬ್ಯಾನರ್ಗಳೇ ಯಾಕೆ ಹಾಕ್ತಿರೋಣ ಅಂತ. ಇವಾಗಲೂ ಎಷ್ಟು ಬೇಜಾರಾಗುತ್ತೆ ಅಂದರೆ ಬ್ಯಾನರ್ಗಳನ್ನ ನೋಡಿ, ಯಾಕೆ ಬ್ಯಾನರ್ಗಳು ಹಾಕ್ತಾರೋ ಗೊತ್ತಿಲ್ಲ ಅನ್ಸುತ್ತೆ. ಆಯ್ತಾ ನೋಡಿ ಬ್ಯಾನರ್ ಇದೆ, ಅದು ಏನು ಬ್ಯಾನರ್ ಹಾಕಿ ಏನು ಸಾಧಿಸ್ಬೇಕು, ಏನು ನೀವು ಪ್ರೂವ್ ಮಾಡಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಬ್ಯಾನರ್ಗಳಿಗೆ. ಕೋರ್ಟ್ಗಿಂತ ನೀವು ದೊಡ್ಡವರ, ಕೋರ್ಟಲ್ಲೇ ಆರ್ಡ್ರ್ಗಳಾಗಿದೆ, ಅದು ಬ್ಯಾನರ್ಗಳು ಹಾಕಬಾರ್ದು ಅಂತ ಕೋರ್ಟಲ್ಲಿ ಆರ್ಡ್ರ್ ಆಗಿದೆ. ನೀವು ಅಷ್ಟು ದೊಡ್ಡವರು ಅಂದರೆ, ಕೋರ್ಟ್ಗಿಂತ ದೊಡ್ಡವರು ಅಂದರೆ ಕೇಸ್ಗಳು ಸಾಲ್ವ್ ಮಾಡಿರಿ. ಎಲ್ಲ ಇಷ್ಟು ವರ್ಷ ಕೇಸ್ಗಳಿರೋದಲ್ಲ. ಮಾಡಿರಿ ಎಲ್ಲ, ನೀವು ಕೇಸ್ ಸಾಲ್ವ್ ಮಾಡಿರಿ. ಕೋರ್ಟ್ಗಿಂತ ನೀವು ದೊಡ್ಡವರು ಅಂದರೆ ಮಾಡಿರಿ ಕೂತ್ಕೊಂಡು ಎಲ್ಲ ಕೇಸ್ಗಳು. ನೀವು ನೋಡು ಗೂಗ್ ನನ್ನ ಮಗ ಆಪೋಸಿಟ್ ಬರೋದು. ನಿಜವಾಗ್ಲೂ ಹೇಳ್ತೀನಿ, ಎಷ್ಟು ಕಷ್ಟ ಬೀಳ್ತಾ ಇದೀವಿ ಅಂದರೆ ಹುಡುಗರು. ನಾನು ಸೆಂಟ್ರಲ್ ಅವ್ರಿಗೂ ಹೇಳ್ತಾ ಇರೋದು, ಇಲ್ಲೂವರೆಗೂ ಹೇಳ್ತಿರೋದು, ಆಯ್ತಾ. ಐ ಆಮ್ ಟೆಲಿಂಗ್ ಬೋತ್ ಆಫ್ ದೆಮ್. ರೆಡಿ ಮಾಡಿದ್ರು ಹಂಗೆ ಬಿಟ್ಟರು ಅರ್ಧಂಬರ್ಧ, ಆಯಿತಾ. ಇವ್ರಿಗೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ಇವ್ರಿಗೆ ಇದು ಮಾಡ್ತಿರೋದು ನಾವು. ಟೋಲ್ಗಳು ನೋಡಿದ್ರೆ ಅಷ್ಟು ರೇಟ್ ಜಾಸ್ತಿ ಟೋಲ್ಗಳು. ಒಂದು ಇನ್ನೂ ಬೇರೆ ನೋಡಿದ್ರೆ ಹಾಲ್ ರೇಟ್ ನೋಡಿದ್ರೆ 20 ರೂಪಾಯಿ ಇರೋದು 25-30 ರೂಪಾಯಿ ಮಾಡಿದರೆ ಹಾಲ್ ರೇಟು. ಮೊಸರು ಅಷ್ಟು ಆಗಿದೆ. ಮೇಲಿಂದ GST ಪ್ರೆಷರ್ ಆಗ್ತಾ ಇದೆ. GST ತೆಗಿದ್ದಾರೆ ಅಂತೀರಾ, ಎಲ್ಲಿ GST ತೆಗಿತಿದ್ದೀರಾ? ಒಂದು ಡಬಲ್ ಆಗ್ತಾ ಇಲ್ವಾ? ಹಾಂ, ಏನು ಒಂದೊಂದಕ್ಕೂ ರೇಟ್ ಜಾಸ್ತಿ ಮಾಡ್ಕೊಂಡು ಯಾಕೆ? ಟ್ಯಾಕ್ಸೇ ಕಟ್ಟಿಸ್ಬೇಡಿ ಬಿಡಿ, ಬೇಡ ಟ್ಯಾಕ್ಸೇ ಕಟ್ಟಲ್ಲ ಬಿಡಿ.